ಚಂದ ಏನ್ ಚೇಂಜ್ ಕಾಣತೈತಿ? ಡೈಮಂಡ್ ಈ ರೀತಿ ಅವ್ರು ಬಾಕ್ಸ್ ಕೊಟ್ಟಿದ್ರು. ಕಣ್ಣಾಗ ನೀರು ಬರುತ್ತೆ. ಡೈಮಂಡ್ ಮಂಗಳಸೂತ್ರ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ್ಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ. ವಿನಯ್ ಅವರು ಫುಲ್ ನಗಾಕತ್ತಾರು. ಯಾಕೆ ನಗಾಕತ್ತಾರು ನನಗೆ ಗೊತ್ತಿಲ್ಲ. ಅವ್ರ ನಗು ನೋಡಿ ನನಗೂ ನಗು ಬರೋಕ್ಕಾಯ್ತು. ಸೊ ಆಲ್ರೆಡಿ ಈಗ ಚಿಕ್ಕು ಹೋಗ್ಯಾನು ಪ್ಲೇ ಗ್ರೂಪ್ಗೆ. ಅವನ್ನೆಲ್ಲ ರೂಟೀನ್ ಮುಗ್ದೈತಿ. ಮುಂಜಾನೆ ನಾನು ಎಷ್ಟು ನಿಮ್ಮ ಜೊತೆ ಮಾತಾಡ್ಕೋತ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ವಿಚಾರ ಮಾಡಿದ್ರು ಮುಂಜಾನೆ ಇಷ್ಟು ಗಡ್ಬಡಿ ಇರ್ತೈತಲ್ಲ, ಅಲ್ಲಿ ಕಡೆ ಲಿಟ್ರಲಿ 11 ಗಂಟೆ ಹೆಂಗೆ ಆಗ್ತಾವೆ ನನಗೆ ಗೊತ್ತಾಗೋದು. ಈಗರೇ ಎದ್ದೀನಿ ಯಪ್ಪ 11 ಗಂಟೆ ಆಯಿತು ಅಂತ ಅನ್ನೋರ್ಗತ್ಲೆ ಆಗ್ಬಿಡತೈತಿ. ಅಷ್ಟು ಫಾಸ್ಟ್ ಟೈಮ್ ಓಡ್ತಿರ್ತೈತಿ. ನಂಗೆ ಲಿಟ್ರಲಿ ಹೇಳ್ಬೇಕಂದ್ರೆ 6ಕ್ಕೆ 5ಕ್ಕೆ ಎದಿರ್ತಾನೆ ಹಂಗೆ. ಸೊ ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ಏನಾಗೈತಿ, ಚಿಕ್ಕಂದ ಸ್ವಲ್ಪ ಹೊಟ್ಟೆ ಕೆಟ್ಟೈತಿ. ಅವಂಗೆ ಸ್ವಲ್ಪ ಡೈಜೆಷನ್ ಕರೆಕ್ಟಾಗಿ ಆಗವಾತಾಗೈತಿ. ಸೊ 2 ದಿನ ಆಯಿತು ಅವ್ನು ಚೆನ್ನಾಗಿ ಊಟ ಮಾಡುವಲ್ಲಾಗಿದ್ದ. ಸೊ ಊಟ ಮಾಡಲಿಲ್ಲ ಅಂದ್ರೆ ಒಂಥರ ವರಿ ಆಗಿಬಿಡ್ತೈತಿ. ಹೀಗಾಗಿ ಇಮಿಡಿಯೇಟ್ಲಿ ನಾನು ವಿನಯರು ಮುಂಜಾನೆ 7 ಗಂಟೆಗೆ ನಾವು ಹೋಗಿ ಅವನಿಗೆ ದವಾಖಾನೆಗೆಲ್ಲ ತೋರಿಸ್ಕೊಂಡು ಬಂದು ಔಷಧ ಹಾಕಿವಿ. ಅಂದಾಗ ಆಮೇಲೆ ಇವತ್ತೊಂದು ಸ್ವಲ್ಪ ಚೆನ್ನಾಗಿ ನಾಷ್ಟ ಮಾಡ್ದೆ. ಸೊ ಹೀಗಾಗಿ ಈಗ ಸ್ವಲ್ಪ ರಿಲ್ಯಾಕ್ಸ್ ಫೀಲಿಂಗ್. ಈಗ ನಮ್ಮ ಸಣ್ಣ ಸ್ಕೂಲ್ ಟೈಮಿಂಗ್ ಆಗೈತಿ. ಆಕೆಗಷ್ಟು ನಾನು ಡಬ್ಬಿ ಕೊಡಬೇಕು. ಇವತ್ತು ಮಧ್ಯಾಹ್ನ ಇರ್ತೈತಿ ಸ್ಕೂಲ್, ಹೀಗಾಗಿ ಒಂದು ಟಿಫಿನ್ ಇರ್ತೈತಿ. ಸೊ ಇವತ್ತಿಷ್ಟ ಕಟ್ಟೋದೈತಿ. ನೋಡೋಣ, ಊಟಾರೆ ಮಾಡಿ ಕಳಿಸಿರ್ತೇನೆ. ಸೊ ಲೈಟಾಗಿ ಏನಾದರೂ ಫ್ರೂಟ್ಸ್ ಅದನ್ನ ಹಾಕಿ ಕಳಿಸ್ಬೇಕು. ಸೊ ನೋಡೋಣ. ಏನು ಸಣ್ಣ ಜುಟ್ಲ ಹಾಕ್ಲೋ ಬೇಡ? ಅಗಳರೆ ಬಿಡಾತಿದ್ದಲ್ಲ ಮತ್ತೆ ಏನು ಕೇಳ್ತಾರೆ? ಹಿಂಗೆ ಹಾಕೊಂಡಿದ್ ಕೇಳ್ತಾರ? ಓಕೆ, ಆಯ್ತಾಯ್ತು. ಸೊ ಈಗ ನಾನು ಹೊರಗೆ ಹೊಂಟೀನಿ. ಒಂದು ಭಾಳ ಅಂದ್ರೆ ಭಾಳ ದಿನ ಪೆಂಡಿಂಗ್ ಉಳಿದಿತ್ತು ಒಂದು ಶಾಪಿಂಗ್ ಮಾಡಕ್ ಹೊಂಟೀನಿ. ಸೊ ಮುಖ ತೊಳ್ಕೊಂಡು ಈಗ ರೆಡಿ ಆಗಬೇಕು. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಂತ ಹೇಳ್ತೀನಿ. ಬಿಕಾಸ್ ಇವತ್ತೇನು ಕೆಲಸ ಮಾಡಕ್ ಹೊಂಟೀನಿ, ಇವತ್ತೇನು ಶಾಪಿಂಗ್ ಮಾಡಕ್ ಹೊಂಟೀನಿ. ಇದನ್ನ ನಾನು ಎಷ್ಟು ಸಲ ಪ್ಲಾನ್ ಮಾಡಿದ್ರು ಪ್ರತಿ ಸಲ ಪೋಸ್ಟ್ಪೋನ್ ಆಗಕತ್ತಿತ್ತು. ಸೊ ಇವತ್ತು ಆಗುದೈತಿ ಅಂತ ನಂಗೊಂದು ಒಳಗಿಂದ ಫೀಲಿಂಗ್ ಬರಾಕತ್ತೈತಿ. ಹಿಂಗಾಗಿ ನಾನು ಭಾಳ ಖುಷಿ ಒಳಗದೇನಿ, ಭಾಳ ಎಕ್ಸೈಟೆಡ್ ಅದೀನಿ. ಆ್ಯಂಡ್ ಐ ಹೋಪ್ ಸೊ ಇವತ್ತಿ ಕೆಲಸ ಕಂಪ್ಲೀಟ್ ಆಗಲಿ. ಸೊ ಜಲ್ದಿ ಬರ್ರಿ, ಮುಖ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡೋನು. ಈಗ ನಾನು ನ್ಯೂಟ್ರಿಡಮ್ ಡಿಟಾಕ್ಸ್ ಕ್ಲಿನ್ಸರ್ ಅನ್ನ ಯೂಸ್ ಮಾಡಾಕತ್ತೀನಿ. ಯಾಕಂದ್ರೆ ಇದು ನನ್ನ ಸ್ಕಿನ್ ಅನ್ನ ಡ್ರೈ ಮಾಡಲ್ದ ಚಂದಂಗಿ ಕ್ಲೀನ್ ಮಾಡ್ತೈತಿ. ಡಲ್ನೆಸ್ ಅಂಡ್ ಕಂಜೆಷನ್ ಎಲಿಮಿನೇಟ್ ಮಾಡಾಕ ಇದ್ರೊಳಗ 2% ಗ್ಲೈಕೋಲಿಕ್ ಆಸಿಡ್ ಐತಿ. ಅಂಡ್ ಸ್ಕಿನ್ ಅನ್ನ ಫ್ರೆಶ್ ಮತ್ತು ಹೈಡ್ರೇಟೆಡ್ ಇಡಾಕ ಸೋಡಿಯಂ PC ಐತಿ. ಇದನ್ನ ಯೂಸ್ ಮಾಡೋಣ. ಆನೆಸ್ಟ್ಲಿ ನನಗೆ ಇನ್ಸ್ಟಂಟ್ಲಿ ಸ್ಕಿನ್ ಬಹಳ ಲೈಟರ್ ಮತ್ತು ಸ್ಮೂದರ್ ಅನ್ಸಾಕಾಯ್ತು. ಹಂಗ್ ನೋಡಿದ್ರೆ ಇದು ಬಹಳ ಸಣ್ಣ ಸ್ಟೆಪ್ ಐತಿ, ಆದ್ರೆ ಸ್ಕಿನ್ ಮೇಲೆ ದೊಡ್ಡ ಡಿಫ್ರೆನ್ಸ್ ಅನ್ನ ಮಾಡ್ತೈತಿ. ಅದು ಆಗೋಣ ಆಫ್ ಕೋರ್ಸ್ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ. ನ್ಯೂಟ್ರಿಡಮ್ ಮಾಯಶ್ಚರೈಸಿಂಗ್ ಲೋಷನ್ ಭಾಳ ಲೈಟ್ ವೇಟ್ ಐತಿ, ಆದ್ರೆ ಖರೇನ ಭಾಳ ಹೈಡ್ರೇಟಿಂಗ್ನೂ ಐತಿ. ಇದ್ರೊಳಗಿರುವ ವಿಟಮಿನ್ E ಫಾಸ್ಫೇಟ್ ದಿಂದ ಡ್ರೈನೆಸ್ ಅನ್ನ ಕಡಿಮೆ ಮಾಡಿ ಏಜಿಂಗ್ ಸೈನ್ಸ್ ಅನ್ನ ರಿಡ್ಯೂಸ್ ಮಾಡ್ತೈತಿ ಮತ್ತು ಥ್ರೂ ಔಟ್ ದ ಡೇ ಸ್ಕಿನ್ ಅನ್ನ ಕಾಮ್ ಇಡ್ತೈತಿ. ಈವನ್ ಇದು ಸ್ಟ್ರೆಚ್ ಮಾರ್ಕ್ಸ್ ಅನ್ನ ಫೆಡ್ ಮಾಡಕ್ನು ಹೆಲ್ಪ್ ಮಾಡ್ತೈತಿ. ಒಟ್ಟ ಸ್ಟಿಕ್ಕಿ ಫೀಲ್ ಆಗಂಗಿಲ್ಲ. ಬಹಳ ಸಿಂಪಲ್ ರೂಟೀನ್ ಐತಿ, ಆದ್ರೆ ಸ್ಕಿನ್ ಫುಲ್ ಹೆಲ್ದಿ ಮತ್ತು ರೆಡಿ ಆಗ್ತೈತಿ. ಇದನ್ನ ಯೂಸ್ ಮಾಡಕತ್ತಾಗಿಂದ ನಾನಂತರೂ ಈ ಪ್ರಾಡಕ್ಟ್ಸ್ ಫ್ಯಾನ್ ಆಗ್ಬಿಟ್ಟೀನಿ. ವಾವ್, ಏನ್ ಮಸ್ತ್ ಫೀಲ್ ಆಗಕೈತಂತ ಹೇಳಿ. ಸೊ ನಿಮ್ದೇನಾದ್ರೂ ಸ್ಕಿನ್ ಡ್ರೈ ಮತ್ತು ಸೆನ್ಸಿಟಿವ್ ಇತ್ತಂದ್ರ ಯು ಶುಡ್ ಟ್ರೈ ಇಟ್ ಔಟ್ ಅಂತ ಹೇಳ್ತೀನಿ. ಈ ಪ್ರಾಡಕ್ಟ್ಸ್ UV ರೇಸದಿಂದ ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮತ್ತು ರಿಪೇರ್ ಮಾಡಕ ಹೆಲ್ಪ್ ಮಾಡ್ತಾವು. ಮತ್ತಿದು ಮೇಕಪ್ ಗಾಗಿ ಒಂದು ಪರ್ಫೆಕ್ಟ್ ಬೇಸ್ ಐತಿ. ನಾನು ನನ್ನ ನೈಟ್ ಟೈಮ್ ರೂಟೀನ್ ಒಳಗೂ ಈ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀನಿ. ಈ ಪ್ರಾಡಕ್ಟ್ಸ್ ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಅದಾವು. ಈ ಪ್ರಾಡಕ್ಟ್ಸ್ ಅನ್ನ ನೀವು ನ್ಯೂಟ್ರಿಡಮ್ ಇಂಡಿಯಾಸ್ ಆಫಿಷಿಯಲ್ ವೆಬ್ಸೈಟ್ in.nutridum.com ಅಂಡ್ ಐಬೇರಿಯಾ ಸ್ಕಿನ್ ಬ್ರಾಂಡ್ಸ್ ಮೇಲೆ ಪರ್ಚೇಸ್ ಮಾಡಬಹುದು. ನಾನು ಈ ಪ್ರಾಡಕ್ಟ್ಸ್ ಅನ್ನ ಟ್ಯಾಗ್ ಮಾಡಿರ್ತೀನಿ. ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ಈ ಪ್ರಾಡಕ್ಟ್ಸ್ ಅನ್ನ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಈವನ್ ಕಮೆಂಟ್ಸ್ ಒಳಗೂ ಪಿನ್ ಮಾಡಿರ್ತೀನಿ. ಸೊ ಖಂಡಿತ ಚೆಕ್ ಮಾಡ್ರಿ. ಮತ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನು ನನಗೆ ತಿಳಿಸ್ರಿ. ಏನೋ ಎಕ್ಸಾಮ್ ಅದಾವಲ್ಲ, ಅವು ಕಷ್ಟ ಇದು ಮಾಡಲ್ಲ. ಅಷ್ಟು ಸಬ್ಜೆಕ್ಟ್ಸ್ ತಗೊಂಡ್
ಇನ್ನೊಂದು ಕಲ್ಸೋದು ಏನು ಇರಂಗಿಲ್ಲಲ್ಲ, ಬರೀ ರಿವಿಷನ್ ತಗೋತಾರೆ ನೆಕ್ಸ್ಟ್ ಟಾಪಿಕ್. ಮತ್ತೆ ಏನೇನು ತಗೊಂಡು ಹೋಗ್ತೀವಿ? ಇಂಗ್ಲೀಷರೇ ತೆಗಿ, ಇಂಗ್ಲೀಷ್ ತರ ಮುಗಿತೀವಿ, ಇಂಗ್ಲೀಷ್ ಪೇಪರೇ ಆತ. हिंदी EVS. सूरज उगता है, पश्चिम में छिप जाता है, देखो तो इसे जरा इतनी गर्मी कर जाता है तब तब घेरा हिंद महासागर वह पाते हैं. ऐसे मूवी ना दिन ना ओजा वाटी ವೆರಿ ಗುಡ್. ಒಂದೇ ಸತನ ನೋಡಿದ್ರೆ ಸಾನೂನ್ ಸ್ಕೂಲಿಗೆ ಕಳಿಸಿ ನಾವು ಊಟ ಅದು ಮಾಡಿ ಫೈನಲಿ ಈಗ ಹೊರಗೆ ಬಿದ್ದೀವಿ. ಕಂಡಪಟ್ಟಿ ಬಿಸಿಲೈತಿ, ಆದ್ರೆ ಎಕ್ಸೈಟ್ಮೆಂಟ್ ಲೆವೆಲ್ ಇಷ್ಟು ಹೈ ಐತಲ್ಲ. ಬಿಸ್ಲಾಗ ಹೋಗುನು ನಡಿರಂತ ಇವ್ರಿಗೆ ಕರ್ಕೊಂಡ್ ಬಂದೀನಿ ನಾನು. ಅದರ್ವೈಸ್ ಇವ್ರು ಯಾವಾಗ್ಲೂ ಎಲ್ಲರೂ ಹೊರಗೆ ಹೋಗೋದಾತಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗ್ಲಿಗಪ್ಪ ಅಂತಿರ್ತಾರ. ಹೌದು, ಈಗ ಹೆಂಗೈತ್ ಗೊತ್ತು, ಈಗ ಸಮ್ಮರ್ ಸೀಸನ್ ಮುಗಿಯುತ್ತಾನ 12ರಿಂದ 4 ಹೊರಗೆ ಬೀಳೋದೇ ಇಲ್ಲ, ಮನ್ಯಾಗ ಇರೋದು. ಖರೆ ಇವತ್ತು ಮಾತ್ರ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಭಾಳ ಹೈ ಐತಿ. ಹಿಂಗಾಗಿ ಅವ್ರಿಗೆ ನಡೀರಿಪ್ಪ ಇರ್ಲಕ್ಕೆ ತಡ ಆಗ್ತೈತಿ ಅಂತ ಹೇಳಿ ಕರ್ಕೊಂಡ್ ಬಂದೀನಿ. ಸೊ ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ನೀವು ಗೆಸ್ ಮಾಡಿರ್ಬೋದು ನಾನು ಏನು ಶಾಪಿಂಗ್ ಮಾಡಕ್ಕೆ ಹೊಂಟೀನಿ ಅಂತ. ಅಲ್ಲಿ ತನಕ ಇನ್ನೂ ಸ್ವಲ್ಪ ಗೆಸ್ ಮಾಡ್ರಿ ಎಕ್ಸಾಕ್ಟ್ಲಿ ಏನು ಶಾಪ್ ಮಾಡಕ್ಕಿದ್ದೀನಿ ಅಂತ. ಸೊ ಚಲೋ ಹೋಗೋಣ ಹಂಗಾದ್ರೆ ಎಲ್ಲರೂ ಕೂಡಿ. ಮ್ಯಾಚಿಂಗ್ ಆಗತ್ತ. ಅಂಜಿಗೆ ಬರತೈತಿ ಯಾಕಂದ್ರೆ ಅದು ಅರ್ಧ ತೂತ್ ಪೂರ ಪ್ಯಾಕ್ ಆಗೈತಲ್ಲ. ಸೊ ಹೋಗ್ತಿರ್ತಾವಿಲ್ಲ ನಮ್ಮ ಮನ್ಯಾಗ ಬೇವಿನ ಕಡ್ಡಿನೂ ಹೋಗ್ಬೋದಾಗಿತ್ತು. ಮತ್ತೆ ಇದ್ರ ಫುಲ್ ದಪ್ಪ ಐತಿ. ಆಯ್ತು. ಎಸ್, ಫೈನಲಿ ಡೈಮಂಡ್. ಕಣ್ಣ ನೀರು ಬರುತ್ತೆ. ಉಪ್ಪಿನ ನೀರು ಏನು ಮಾಡಿದ್ರಿ? ಇಲ್ಲಿ ಹಾಕೋದ್ರಿ? ಏ ಊರಂಗಿಲ್ಲ? ಓಕೆ, ಇನ್ಫೆಕ್ಷನ್ ಆಗಂಗಿಲ್ಲ. ಓಕೆ, ಉಪ್ಪು ನೀರು ಹಾಕ್ರೆ ಇನ್ಫೆಕ್ಷನ್ ಆಗಂಗಿಲ್ಲ. ಮಸ್ತ್. ಕನ್ನಡ ನೋಡ್ಕ ಟಿಶ್ಯೂ ಮುಖ ಚೇಂಜ್ ಕಾಣಕೈತಲ್ಲ. ಇಷ್ಟು ದಿನ ತೆಗ್ದಿತ್ತು ಖರೇನ ಬೇರೆ ಕಾಣಕೈತ. ಫೈನಲಿ ನನ್ನ ಡೈಮಂಡ್ ನೋಸ್ ಪಿನ್, ನೋಸ್ ರಿಂಗ್, ಮೂಗ್ಮಟ್ಟ ಎಲ್ಲ ಭಾಳಷ್ಟೆಲ್ಲ ವರ್ಡ್ಸ್ ಅದಾವೆ. ಸೊ ಅದು ಬಂತು. ಆ್ಯಕ್ಚುಲಿ ಎಷ್ಟು ದಿನ ಆಯಿತು ನನ್ನ ಮುಖ ಲಿಟ್ರಲಿ ಬಣ ಕಾಣಾಕತ್ತಿತ್ತು. ನನಗೆ ಮೂಗ್ಮಟ್ ಬೇಕಾಗೇ ಇತ್ತು. ಸೊ ವಿನಯವರು ಅಂದರು ತೊಗೊಳಕತ್ತಿ ಡೈಮಂಡ್ ತೊಗೊಂಡ್ಬಿಡಿ, ಸಲ ಪ್ರತಿ ಸಲ ಗೋಲ್ಡ್ ಹಾಕೋತಿ, ಈ ಸಲ ಡೈಮಂಡ್ ಹಾಕೋ ಅಂತ ಹೇಳಿ ಅಲ್ಲೇನೋ ಭೀಮಾ ಜ್ಯುವೆಲ್ಲರ್ಸ್ ಒಳಗನ ಡೈಮಂಡ್ ತೊಗೊಂಡು ಅವ್ರ ಕಡೆನ ಅಲ್ಲೇ ಗೋಲ್ಡ್ ಸ್ಮಿತ್ ಇರ್ತಾರೋ, ಸೊ ಅವ್ರ ಕಡೆನ ಹಾಕ್ಕೊಂಡಿನಿ. ಮೂಗೊಂದು ಸ್ವಲ್ಪ ನುಸಾಗತೈತಿ ಬಿಕಾಸ್ ಕಂಪ್ಯಾರಿಟಿವ್ಲಿ ಡೈಮಂಡ್ ಅದನ್ನು ನಾನು ನೋಡ್ಲಲ್ಲ, ಹಿಂದಿನ ಸ್ಟೆಮ್ ಏನಿರ್ತೈತಿ, ಹಿಂದಿನ ಕಡ್ಡಿ ಏನಿರ್ತೈತಲ್ಲ ಅದು ದಮ್ ಇರ್ತೈತಿ ಕಂಪ್ಯಾರಿಟಿವ್ಲಿ ನಮ್ದು ಗೋಲ್ಡ್ ಮೂಗ್ಮಟ್ಟಕ್ಕಿಂತ. ಸೊ ಗೋಲ್ಡ್ ಮೂಗ್ಮಟ್ ಹೆಂಗೆ ಈಸಿಲಿ ನಾವು ಹಾಕೊಂಡ್ಬಿಡ್ತೀವಿ, ಆದರೆ ಡೈಮಂಡದ್ದು ಭಾಳ ಕಟ್ ನನಗೆ ಒಂಚೂರು ಮೂಗು ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ದಮ್ ಅದವ್ರಿಗಿತ್ಲೆ ಆಗಿಬಿಟ್ಟೈತಿ. ಆಮೇಲೆ ಏನಾಗಿತ್ತಂದ್ರೆ ನಂದು ಅದೇನು ಹೋಲ್ ಇರ್ತೈತಲ್ಲ ನೋಸ್ ರಿಂಗ್ ಹಾಕೊಳಕ್ಕೆ, ಅದು ಪೂರಾ ಹಿಂಗೆ ಮುಚ್ಚದಂಗೆ ಆಗ್ಬಿಟ್ಟಿತ್ತು. ಅಂದ್ರೆ ಮನ್ಯಾಗ ನಾನು ಅದು ಇದ್ರದ್ದು ಎದ್ರ ಕಡ್ಡಿ ಅಂತಾರ ಅದಕ್ಕೆ, ಬೇವಿನ ಕಡ್ಡಿ ಜೊತೆ ಎಷ್ಟು ಗುದ್ದಾಡಿದ್ನಿ ಹಾಕೊಳಕ, ಲಿಟ್ರಲಿ ಬೇವಿನ ಕಡ್ಡಿನೂ ಹೋಗೋತ್ತಾಗಿತ್ತು, ಅಷ್ಟು ಕೆಟ್ಟದ ಪ್ಯಾಕ್ ಆಗಿಬಿಟ್ಟಿತ್ತು. ಸೊ ಇವ್ರಂದ್ರು ಇಲ್ಲ ನಾವು ಹಾಕ್ಕೊಡ್ತೀವಿ ನಂಗೆ ಅನಿಸ್ತು ಹಿಂಗೆ ಸುಮ್ಮನೆ ಹೇಳಾತರ ಹಾಕಕ್ಕೆ ಬರ್ತೈತೆ ಇಲ್ಲ ಅನ್ನೋರ್ಗತ್ಲೆ ಆಗಿತ್ತು. ಬಟ್ ಖರೇನ ಅವ್ರದ್ದು ಆ ಸ್ಕಿಲ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಒಂದು ನಿಮಿಷ
ತಟಕ್ಕತ್ ಹಾಕ್ಬಿಟ್ರು ಕಣ್ಣಾಗ ನೀರು ಬಂದು, ಯಾಕಂದ್ರೆ ಕಣ್ಣಾಗ ನೀರು ಬರತ್ತವು, ಯಾಕಂದ್ರೆ ಅದು ಎಕ್ದಮ್ ಹಿಂಗೆ ಇದನ್ನ ಆದಂಗೆ ಆಗ್ತೈತಿ, ಚುಚ್ಚಿದಂಗ ಆಗ್ತೈತಿ. ಸೊ ಮುಖಾನ ಒಂಥರ ಚೇಂಜ್ ಆದಂಗೆ ಆಯಿತು. ಸೊ ಸಮೀಪದಿಂದ ತೋರ್ಸತ್ತೀನಿ ನೋಡ್ರಿ ನನ್ನ ಹೊಸ ಡೈಮಂಡ್ ಏನಂತಾರ ಮುಗ್ಮಟ್ಟ. ಸೊ ಅದ್ರ ಡಬ್ಬಿ ತಗೊಂಡಿಲ್ಲ? ಡಬ್ಬಿ ಐತ್ಲ ಬ್ಯಾಗ್ನಾಗ ಇಟ್ಟೆ, ಎಲ್ಲಿಟ್ನೋ ಅಲ್ಲೇ ಇಟ್ಟು ಬನ್ನಿ, ಮತ್ತು ರೇಟ್ ನೋಡ್ತೇನೆ. ಜಸ್ಟ್ ಮನೆಗೆ ಬಂದ್ವಿ. ಏನಪ್ಪ ಟ್ರಾಫಿಕ್, ಮನೆಗೆ ಬಂದು ಮುಟ್ಟೋ ತನಕ ಒಂದು ಊರಿಂದ ಊರಿಗೆ ಬಂದಂಗೆ ಅನಿಸ್ತೈತಿ. ಸ್ವಲ್ಪ ನಮ್ಮ ಮನೆ ಭಾಳ ದೂರ ಐತಿ. ಸೊ ಮಾರ್ಕೆಟ್ ಒಳಗೆ ಸ್ಪೆಸಿಫಿಕಲಿ ಈ ರೀತಿ ಯಾವುದಾದ್ರೂ ಕೆಲ್ಸಕ್ಕೆ ಹೋದಾಗ ಲಿಟ್ರಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋದಂಗೆ ಆಗ್ಬಿಡ್ತೈತಿ. ಸೊ ಈ ರೀತಿ ಅವ್ರು ಬಾಕ್ಸ್ ಕೊಟ್ಟಿದ್ರು. ಸೊ ಅಲ್ಲಿ ಆ್ಯಕ್ಚುಲಿ ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಅಲೌಡ್ ಇಲ್ಲ, ಹೀಗಾಗಿ ಪ್ರಾಪರಾಗಿ ನಿಮಗೆ ತೊಗೊಂಡ ಮೇಲೆ ಆ ಥರದ ಶೂಟ್. ಮತ್ತು ನಾನು ಬಹಳಷ್ಟೆಲ್ಲ ಬೇರೆ ಬೇರೆ ಡೈಮಂಡ್ಸ್ ಕಲೆಕ್ಷನ್ಸನ್ನು ನೋಡಿ ಬನ್ನಿ. ಬಿಕಾಸ್ ಫ್ಯೂಚರ್ ಒಳಗೆ ನನಗೆ ತೊಗೊಳ್ಳೋದು ಒಂದು ಆಸೆ ಐತಿ, ಒಂದು ಪ್ಲ್ಯಾನ್ ಐತಿ. ಸೊ ಹೀಗಾಗಿ ಈಗ ಒಂದು ಸ್ವಲ್ಪ ಎಲ್ಲ ಎಷ್ಟಕ್ಕೆ ಅಂದರೆ ಎಷ್ಟು ವೇಟ್ ಇರ್ತೈತಿ, ಎಷ್ಟು ಕಾಸ್ಟ್ ಆಗ್ತೈತಿ ಅದನ್ನೆಲ್ಲ ನೋಡಿಟ್ವಿ ಅಂದ್ರೆ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗ್ತೈತಿ ಅಂತ ಹೇಳಿ ಕೆಲವೊಂದು ಫಿಂಗರ್ ರಿಂಗ್ಸ್, ಕೆಲವೊಂದು ನೆಕ್ಲೆಸ್ ಅದು ಎಲ್ಲ ನೋಡ್ಕೊಂಡು ಬನ್ನಿ. ಬಟ್ ಅದು ಏನೋ ಹಾಕೊಂಡು ನೋಡೋ ಮುಂದೆ ಅಷ್ಟೊಂದು ಶೂಟ್ ಮಾಡೋಕ್ಕೆ ಅಲೌಡ್ ಇರಲಿಲ್ಲ. ಅವ್ರು ಶೂಟ್ ಮಾಡಬೇಡ್ರಿ ಅಂತ ಹೇಳಿದರು. ಹೀಗಾಗಿ ಡೀಟೇಲಾಗಿ ನಿಮಗೇನೋ ತೋರ್ಸೋಕ್ಕಾಗಲಿಲ್ಲ. ಆದ್ರೂ ನಾ ಸ್ವಲ್ಪ ಫುಟೇಜಸ್ ಒಂದು ಇದನ್ನ ಮೂಮೆಂಟ್ಸ್ ನನ್ನ ಜರ್ನಿ ಗೊತ್ತಾಗಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಈ ರೀತಿ ನನ್ನ ಮುಗ್ಮಟ್ ಕಾಣಾಕತ್ತೈತಿ. ಮೊದಲೇನಿತ್ತಲ್ಲ ನಂದು ಇದ್ರದ್ದು ಹಳ್ಳಿಂದನೇ ಇತ್ತು, ಬಟ್ ಗೋಲ್ಡ್ದಿತ್ತು. ಅದು ಭಾಳ ಸಣ್ಣದಿತ್ತು ಸೈಜ್ ಒಳಗೆ, ಹೀಗಾಗಿ ಅದು ಮೂಗದ ಒಳಗೆ ಅಂದರೆ ಹಿಂಗೆ ಎಕ್ದಮ್ ಮೂಗದ ಹೆಂಗೆ ಸರ್ಫೇಸ್ ಇರ್ತೈತಲ್ಲ ಅಲ್ಲೇ ಹಿಂಗೆ ಕುತ್ತಂಗೆ ಕಾಣಿಸ್ತಿತ್ತು. ಬಟ್ ಇದು ಸ್ವಲ್ಪ ದೊಡ್ಡದೈತಿ ಮತ್ತು ಅದ್ರದ್ದು ಕೆಳಗಿನ ಸ್ಟೆಮ್ಮು ದೊಡ್ಡದೈತಿ, ಹೀಗಾಗಿ ಮೂಗಿನ ಮ್ಯಾಲೆ ಕುತ್ತಂಗೆ ಕಾಣಕತ್ತೈತಿ. ಹೀಗಾಗಿ ಎದ್ದು ಕಾಣಕತ್ತೈತಿ. ಮತ್ತು ನನಗನ ಲುಕ್ ಒಂಥರ ಏನೋ ಡಿಫ್ರೆಂಟ್ ಅನ್ಸಾಕತ್ತೈತಿ. ಯಾಕಂದ್ರೆ ಎಷ್ಟು ದಿನ ಆಯಿತು ನಾನು ಮುಗ್ಮಟ್ ತೆಗ್ದಿದ್ನಿ, ನನ್ನ ಮುಖ ಒಂಥರ ಪ್ಲೇನ್ ನೋಡ್ದಂಗೆ ಆಗಿತ್ತು. ಸೊ ಸ್ವಲ್ಪ ಪೇನ್ ಆಗಕತ್ತೈತಿ ಆ್ಯಕ್ಚುಲಿ. ಮತ್ತು ಅವ್ರು ಏನಿಲ್ಲ ಒನ್ ಡೇ ಪೇನ್ ಇರ್ತೈತೆ ಅಂತ ಹೇಳಾರು. ಒನ್ ಡೇ ಪೇನ್ ಅಂದ್ರೆ ಈಗ ಆ್ಯಕ್ಚುಲಿ ಗನ್ ಬಂದಾವು. ನಾನು ಭಾಳಷ್ಟು ಕಡೆ ನೋಡಿದ್ನಿ, ಮತ್ತು ನನಗೂ ಒಂದು ಆಸೆ ಇತ್ತು ಗನ್ಲೆ ಚುಚ್ಕತ್ತ. ಬಟ್ ಗನ್ನದ್ ಕೇಳೋಣ ಅವ್ರಂದ್ರು ಇನ್ಫೆಕ್ಷನ್ ಆಗ್ತೈತಿ ಅಂತ ಹೇಳಿದ್ರು. ಸೊ ನಮ್ದೇನು ಮ್ಯಾನ್ಯುವಲ್ ಚೂಸ್ತೀವಲ್ಲ ಕೈಲೇ, ಅದನ್ನ ಏನಂತಾರೆ ಟ್ರ್ಯಾಡಿಷ್ನಲಿ ಏನು ನಮ್ಮ ಪದ್ಧತಿ ಬಂದೈತಿ ಅದು ಬೆಟರ್, ಅದರಿಂದ ಯಾರಿಗೇನ ತೊಂದರೆ ಆಗಂಗಿಲ್ಲ ಅಂತ ಹೇಳಿದ್ರು. ಸೊ ಹಿಂಗಾಗಿ ನನಗೂ ಮ್ಯಾನ್ಯುವಲಿನ ಮತ್ತೊಮ್ಮೆ ಚುಚ್ಕೊಟ್ರು. ಸೊ ಫೈನಲಿ ಭಾಳ ದಿನದ ಪೆಂಡಿಂಗ್ ನನ್ನ ಫಸ್ಟ್ ಡೈಮಂಡ್ ಶಾಪಿಂಗ್ ಕಂಪ್ಲೀಟ್ ಆಗೈತಿ. ಆ್ಯಂಡ್ ನನ್ನ ಇದು ಮುಗ್ಮಟ್ ಹಾಕೊಳ್ಳೋದು ಭಾಳ ದಿನ ಆಯ್ತು ಹಂಗೆ ಉಳಿದಿತ್ತು. ಸೊ ಅದೂ ಕಂಪ್ಲೀಟ್ ಆಯಿತು. ಹೀಗಾಗಿ ನಂಗೆ ಒಂಥರ ಭಾಳ ಇವತ್ತು ರಿಲ್ಯಾಕ್ಸ್ ಫೀಲ್ ಆಗತ್ತೈತೆ. ಅಂದರೆ ಏನೋ ನಾನು ಎಷ್ಟು ದಿನ ಆಯ್ತು ಪ್ಲ್ಯಾನ್ ಮಾಡಿಟ್ಟಿದ್ನಿ ಅದು ಕಂಪ್ಲೀಟ್ ಆಗೋಣ ಒಂಥರ ಏನೋ ತಲೆ ಹಗರ್ರದಂಗೆ ಆಗ್ತೈತಲ್ಲ, ಈ ಕೆಲಸ ಕಂಪ್ಲೀಟ್ ಆಯ್ತಪ್ಪ ಆ ರೀತಿ ಆಗೈತಿ. ಸೊ ಹೆಂಗೆ ಕಾಣಾಕತ್ತೈತಿ ನೀವು ಹೇಳ್ರಿ. ಆ್ಯಂಡ್ ಇದ್ರದ್ದು ಕಾಸ್ಟ್ ಎಷ್ಟಾಗಿರ್ಬೋದು ಡೈಮಂಡ್ದೈತಿ ಒಂದು ಅಂದಾಜು ಹಚ್ಚಿರಿ. ಹಾಂ ಕಮೆಂಟ್ ಮಾಡಿರಿ, ನೋಡೋಣ ಯಾರ್ದು ಆನ್ಸರ್ ಕರೆಕ್ಟ್ ಬರ್ತೈತಿ ಅಂತ. ವಿಶ್ ಲಿಸ್ಟ್ ಒಳಗೆ ಬ್ರಾಸ್ಲೆಟ್ ಕಂಪ್ಲೀಟ್ ಆಯ್ತು, ಡೈಮಂಡ್ ನೋಸ್ ಪಿನ್, ನೋಸ್ ರಿಂಗ್, ನಮ್ಮ ಮುಗ್ಮಟ್ ಕಂಪ್ಲೀಟ್ ಆಯ್ತು. ಎಸ್, ಇನ್ನ ಡೈಮಂಡ್ ನೆಕ್ಲೆಸ್ ನೆಕ್ಸ್ಟ್. ಡೈಮಂಡ್ ಮಂಗಳಸೂತ್ರ. ಮಂಗಳಸೂತ್ರ. ಬರ್ರಿ ಬಿಸಿ ಬಿಸಿ ಒಂದು ಕಪ್ ಚಹಾ ಕುಡಿನು. ಸೊ ಆ್ಯಕ್ಚುಲಿ ಐ ಆಮ್ ಅ ಗ್ರೇಟ್ ಚಹಾ ಲವರ್ ಅಂತ ಹೇಳ್ತೀನಿ. ಆದ್ರೆ ಲಾಸ್ಟ್ 2 ದಿನ ಆಯಿತು ನಾನು ಚಹಾ ಟೋಟಲಿ ಬಿಡಕ್ಕೆ ಟ್ರೈ ಮಾಡಕತ್ತೀನಿ. ಎಸ್, ಒಂದು ಸ್ವಲ್ಪ ಎಲ್ಲ ಇನ್ನು ಮುಂದೆ ನಾವು ಚಂದಂಗಿ ಡಯಟ್ ಫಾಲೋ ಮಾಡೋಣ, ಎಲ್ಲ ಚಲೋ ವೆಜಿಟೇಬಲ್ಸ್, ಆಮೇಲೆ ಏನು ನಮ್ಮ ಫುಡ್ ಇರ್ತೈತಲ್ಲ ಒಂದು ಕ್ಲೀನ್ ಫುಡ್ ತಿನ್ನಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ವಿನಯವರು ಸೀರಿಯಸ್ಲಿ ತೊಗೊಂಡು ಭಾಳಷ್ಟು ಎಲ್ಲ ಚೇಂಜಸ್ ನಮ್ಮ ಡಯಟ್ ಒಳಗೆ ಮಾಡ್ಕೊಳಕತ್ತೀವಿ. ಸೊ ನಾನು ನನ್ನ ಡಯಟ್ ಒಳಗೆ ಒಂದು ಬಿಗ್ಗೆಸ್ಟ್ ಚೇಂಜ್ ಮಾಡಿನಂದ್ರೆ ಚಹಾ ಬಿಡೋದು. ಯಾಕಂದ್ರೆ ಅದು ಭಾಳ ಡಿಫಿಕಲ್ಟ್ ಇತ್ತು ನನಗೆ. ಮುಂಜಾನೆ 1 ಕಪ್ ಮತ್ತು ರಾತ್ರಿ ಅಲ್ಲ ಈವ್ನಿಂಗ್ 5:30 ಗಂಟೆಗೆ 1 ಕಪ್ ಚಹಾ ಕುಡಿತಿದ್ನಿ ನಾನು. ಬಿಕಾಸ್ ನಂಗೆ ಒಂದು ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಗ್ತಿತ್ತು. ಬಟ್ ನಾನು ಭಾಳ ಗಟ್ಟಿ ಮನಸ್ಸು ಮಾಡಿ ಒಂದು 3 ದಿನ ಆಯಿತು ಈಗ ಚಹಾ ಬಿಡಕ್ಕೆ ಟ್ರೈ ಮಾಡಕತ್ತೀನಿ. ಆದ್ರೆ ಮತ್ತು ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ. ಆ್ಯಂಡ್ ಇವತ್ತೇನಾಯಿತು ಅಂದ್ರೆ ರಾತ್ರಿ
3-5 ನಮ್ಮ ಚಿಕ್ಕು ಒಟ್ಟ ಮಲ್ಕೊಂಡಿಲ್ಲ. ಅವನಿಗೆ ಹೇಳಿದ್ನಲ್ಲ ಮುಂಚೆನೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿ ಅವನಿಗೆ ಏನೋ ತ್ರಾಸ ಆಗಕತ್ತಿದ್ ಗೊತ್ತಿಲ್ಲ, ಪೂರ್ತಿ ಎಚ್ಚರ ಕೂತ್ಬಿಟ್ಟಿದ್ದ. ಹಿಂಗಾಗಿ ನನ್ನ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಸೊ ಮಧ್ಯಾಹ್ನ ಭಾಳ ಜೋರ್ ನಿದ್ದೆ ಬರಾಕತ್ತಿತ್ತು ನನಗೆ. ಬಟ್ ಭಾಳಷ್ಟೆಲ್ಲ ಕೆಲಸ ಇದ್ದು, ಹಿಂಗಾಗಿ ಈಗೆಲ್ಲಿ ಮಲ್ಕೊಳ್ದು ಅಂತ ಹೇಳಿ ನಾನು ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಈಗ ತಲೆ ಭಾಳ ಕಡೆ ಸಿವಿಯರ್ಲಿ ಹಿಂಗೆ ಪೇನ್ ಆಗಕತ್ತೈತಿ, ನುಸ್ಸಾಗತ್ತೈತಿ, ಹೆಡೆಕ್ ಅಂತಾರಲ್ಲ ಆ ಟೈಪ್ ಆಗತೈತಿ. ಸೊ ಹಿಂಗಾಗಿ ಇಟ್ಸ್ ಓಕೆ. ಇವತ್ತು ನಾನು ನನಗೊಂದು ಸ್ವಲ್ಪ ಚೀಟ್ ಮಾಡ್ಬೋದು ಅಂತ ಹೇಳಿ ಒಂದು ಕಪ್ ಚಹಾ ಕುಡಿಯಾಕತ್ತೀನಿ. ಅದು ವಿನಯವ್ರ ಪರ್ಮಿಷನ್ ತಗೊಂಡು, ಕುಡಿಲ್ಲ ಏನೋ ಭಾಳ ತಲೆನೋ ಸಾಗತೈತಿ ಅಂತ ನಾನು ಓಕೆ ಆಯಿತು ಒಂದು ಸ್ವಲ್ಪ ಕುಡಿ ಅಂತ ಪರ್ಮಿಷನ್ ಕೊಟ್ಟಾರು. ಅದಕ್ಕೆ ಈಗ ಒಂದು ಕಪ್ ಚಹಾ ಮಾಡ್ಕೊಳಕತ್ತೀನಿ. ಸೊ ನನ್ಗತ್ಲೆ ಯಾರ್ಯಾರಿಗೆ ಆಗ್ತೈತಿ ಅವರು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಯಾರು ಗಟ್ಟಿ ಮನಸ್ಸು ಮಾಡಿ ಚಹಾ ಸವೈನ ಪೂರಾ ಮುರಿದ್ ಬಿಟ್ಟಿರಿ, ಮತ್ತು ಯಾರಿಗೆ ಅದು ಬಿಡೋಕ್ಕಾಗತ್ತಿಲ್ಲ ಅವರು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಐ ಆಮ್ ಆನ್ ದ ವೇ. ನಾನು ಚಹಾ ಬಿಡಕ್ಕೆ ಫುಲ್ ಆನ್ ಟ್ರೈ ಮಾಡಾಕತ್ತೀನಿ. ಮತ್ತು ಬಿಡಕ್ಕೆದೇನಿ ಡಿಟರ್ಮಿನೇಷನ್ ಈ ಸಲ ಭಾಳ ಸ್ಟ್ರಾಂಗ್ ಐತಿ. ಬಟ್ ನಡು ಈ ರೀತಿ ಯಾವಾಗರೇ ಒಂದ್ಸಲ ಕುಡಿಬೋದು, ಹೌದಲ್ಲ? ಸೊ ಬರ್ರಿ ಚಹಾ ಕುಡಿನು. ಮಸ್ತ್ ನನಗಾಗಿ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಫೈನಲಿ ರೀ. ರೆಗ್ಯುಲರ್ ಚಹಾ ಕುಡಿದ್ಕಿಂತ ಆಫ್ಟರ್ ಅ ಬ್ರೇಕ್ ಚಹಾ ಕುಡಿದ್ರೊಳಗೆ ಭಾಳ ಮಜಾ ಬರ್ತೈತಿ. ಇವತ್ತೇನು ಮಸ್ತ್ ಅನ್ಸತ್ತೆ. ಯಾವಾಗರ ಏನಾರ ತಿನ್ನು, ಯಾವಾಗರ ಏನಾರ ಕುಡಿ, ಮಸ್ತ್ ಆಗ್ತದೆ. ಇವತ್ತೇನು ಚಲೋ ರುಚಿ ಅನ್ಸಾಕತ್ತೈತಿ ಗೊತ್ತು ಚಹಾದ. ರೆಗ್ಯುಲರ್ಲಿ ಕ್ಲೀನ್ ಫುಡ್ ತಿನ್ನೋದು, ಯಾವಾಗರ ಒಮ್ಮೆ ಮನಸ್ಸಿಗೆ ಏನು ಕ್ರೇವಿಂಗ್ ಆಗ್ತೈತೆ ಅದನ್ನ ತಿನ್ನೋದು. ಸ್ವಲ್ಪ ಜಂಕ್ ಫುಡ್ ಬೇಕು ಬಾಡಿಗೆ, ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡಕ್ಕೆ. ಮನಿ ಬ್ಲಾಗ್ ಒಳಗೆ ನೀವು ನೋಡಿರ್ಬೋದು, ನಾವು ಚಿಕನ್ ಕಾರ್ ಏನೈತಲ್ಲ ಅದು ಸ್ವಲ್ಪ ರಿಪೇರ್ ಮಾಡೋಕೆ ಶಾಪ್ ಒಳಗೆ ಕೊಟ್ಟು ಬಂದಿದ್ವಿ. ಸೊ ಅದು ಕಂಪ್ಲೀಟ್ ಆಗೈತಿ ಅಂತ ಅವ್ರದ್ದು ಕಾಲ್ ಬಂತು. ಸೊ ಹೀಗಾಗಿ ಚಿಕನ್ ಕಾರ ಈಗ ನಾವು ಕಲೆಕ್ಟ್ ಮಾಡೋಕೆ ಬಂದೀವಿ. ಸೊ ಎಲ್ಲ ಆಪ್ರೇಟ್ ಅದು ಮಾಡಿ ತೋರಿಸಿದ್ರು, ಎಲ್ಲ ಕರೆಕ್ಟ್ ಐತಿ. ಸೊ ಅದನ್ನು ಈಗ ನಮ್ಮದು ಕಾರ್ದ ಬ್ಯಾಕ್ ಸೈಡ್ ಡಿಕ್ಕಿ ಒಳಗೆ ಹಾಕ್ಕೊಂಡು ಹೋಗಬೇಕು. ಬರ್ತೀವಲ್ಲ ಮನೀಗ. ಮತ್ತು ಅಪ್ಪ ಬಂದು ನಿಂತಾರಲ್ಲ ತಳಗ, ಅಪ್ಪ ಹಾದಿಗಾಯತ್ತಾರ ನಿಂದ ಬರಲ್ಲ ಮನೀಗ. ಔ ನಾಟಕ ಗುಂಡ್ಯ ನಕರ ಮಾಡ್ತಾನ. ಸಾಕು ನೀನು ಹಂಗೆ ಚಾಲು ಇದ್ದಾಗ ಜಿಗಿಬಾರ್ದು, ಚಾಲು ಇದ್ದಾಗ ಹಂಗೆ ಜಂಪ್ ಹೊಡಿಬಾರ್ದ. ಅಯ್ಯವ್ವ ಎಟ್ ಎಕ್ಸ್ಪರ್ಟ್ ಆಗಿ ಎಲ್ಲದ್ರೊಳಗು. ಅಯ್ಯವ್ವ ಚಿಕ್ಕ ಹಿಂದೇನೈತಿ? ಯಾರ ಕಾರ್? ಚಿಕನ್ ಕಾರ್. ಬ್ಯಾಕ್ ಸೈಡ್ ನಮ್ ಚಿಕನ್ ಕಾರ್ ಐತ. ಮನಿಗೆ ಹೋಗೋಣ ಆಟ ಆಡೋದು. ಅಪ್ಪಾಗ ಹೇಳು ಇವತ್ತು ನಾ ಬರಾಕ ರೆಡಿ ಇರ್ಲಿಲ್ಲ ಅಂತ ಹೇಳು. ಅಪ್ಪ ನಾ ಇವತ್ತು ಮನೆಗೆ ಹೋಗುದ ಬ್ಯಾಡ ಅನ್ನತ್ತಿದ್ನಿ ಅಂತ ಹೇಳು. ಬ್ಯಾಡ, ಮನಿಗೆ ಬ್ಯಾಡ ಆಗಿತ್ತು ಅವಂಗೆ ಇವತ್ತು. ಚಲೋ ಮನಿಗೆ ಹೋಗೋಣ. ಚಲೋ ಸಾನೊಂದು ಈಗ ಎಕ್ಸಾಮ್ ನಡೆದವು, ಫುಲ್ ಬಿಸಿ ಅದಾಳು ಅಭ್ಯಾಸ ಒಳಗ. ಸಾನು ಅಭ್ಯಾಸ ಒಳಗೆ ಬಿಸಿ ಅದಾಳು, ಏನು ಆಟ ಆಡೋದ್ರೊಳಗೆ ಬಿಸಿ ಅದಾಳು. ಅಭ್ಯಾಸ ಮಾಡಂಗಿಲ್ಲ, ಆಟ ಸರಿ ಅಜ್ಜಿ ಕೊಂಡಿರ್ತಾ ಇಲ್ಲಿ. ಹಾ ಏನ್ ಚೇಂಜ್ ಕಾಣತತಿ? ಹಂಗೈತಿ ಕಡ್ಡಿಲೆ ಎಟ್ಟೋತ ಗುದ್ದಾಂಡ್ರದ ಪ್ಯಾಕ್ ಆಗಿತ್ತು. ಪಿರ್ಕಿನ ರೀ ಮುಮ್ಮಟ್ ತಗೊಂಡ್ ಅಂದ್ರ ಅರ್ಧ ಹೋಗತಿತ್ತು, ಒತ್ತಡಕ್ ಪಾಸ್ ಆಗೋತ್ತಾಗಿತ್ತು. ಅದ ಮನೆಗೆ ಎಟ್ಟೋತ್ ಗುದ್ದಾಡ್ನಿನ ಚೆನ್ನಾಗಿತ್ತು. ಪೂರಾ ಪ್ಯಾಕ್ ಆಗೈತ. ನಾನು ಅವ್ರ ಕಡೆ ಮುಬ್ಬಟ್ ಇದ್ರನ ಚಂದ. ಅದ್ರೊಳಗೆ ಸ್ವಲ್ಪ ದೊಡ್ಡದಾಯ್ತು ನೋಡ್ಲಾ, ಫುಲ್ ಎದ್ದು ಕಾಣತ್ತ. ನನ್ ಮುಖ ಹೆಂಗರಾಗತ್ತ ಪೆಲ್ಲ ಮುಬ್ಬಟ್ ಇದ್ರನ ಹೆಣ್ಮಕ್ಳಿಗೆ ಅದಿದ್ದ ಚಂದ ಸರ್ಲ. ಮತ್ ನಾನು ಅದಕ್ಕೆಲ್ಲ ನಡು ನಂದು ಇದಾಗತ್ತೆ, ನಾನು ಲಗೇಜ್ ಹಾಕ್ಸ್ಕೊಂಡ ಬಂದೆ. ನಿಂದು ಆಲ್ಮೋಸ್ಟ್ 2 ತಿಂಗಳಾತನ? 2 ತಿಂಗಳಾತ. ಇವ್ರ ಮದ್ವೆ ಆಗ್ಲ ಶ್ವೇತಗಳು ಅಣ್ಣನ ಮದ್ವೆ ಆಗ ಇದನ್ನ ಹಾಕೊಳಕ ತಗದ್ನಿ. ಫುಲ್ ಮಿಂಚಾತ ಸರಿ ಖರೆ. ಎದ್ರದೈತದ ಡೈಮಂಡ್. ಇವ್ ನೋಡ್ರಿ ನಮ್ ಬೆಸ್ಟ್ ಸನ್. ದ ಬೆಸ್ಟ್ ಸನ್ ಅತ್ತ. ಹೌದು ಏ ಚಿಮ್ಣೆ, ದ ಬೆಸ್ಟ್ ಸನ್ ಅನ್ನಿ.
ಟಿ ಶರ್ಟ್ ಮೇಲೆ ಏನ್ ಬರ್ಕೊಂಡ್ ಅಡ್ಡಾಡತಿ ದ ಬೆಸ್ಟ್ ಸನ್ ಅಂತ ಮೀನಿಂಗು ಗೊತ್ತಿಲ್ಲ ನನಗೆ. अब्बा बेस्ट सन रे ಕಾಣ್ತಾನೆ ಏ ಅದನ್ಲ ಖರೆ ನನ್ನ ಕಾಡುವುದು ಮಾಡ್ತಾನೆ ಆಮೇಲೆ ಪ್ರೀತು ಹೌದು ಅವ್ ಬೆಸ್ಟ್ ಸನ್ ಅದಾನು ಬೆಸ್ಟ್ ಬ್ರದರ್ ಅಲ್ಲ ನನ್ನ ಪ್ರೀತು ಮಾಡ್ತಾನೆ ಕಿಡಿಕಿಡಿನೂ ಮಾಡ್ತಾನೆ ನನ್ನ ಜೊತೆ ನನ್ನ ಸದಾ ಕೂದಲ ಜಗುದನು ಹೌದು ಅವನ್ ಕೆಲಸ ಅದ ಮತ್ತ ತಮ್ಮನ್ ಕೆಲಸ ಅದ ಇರ್ತೈತಿ ಯಾವಾಗ್ಲೂ ಚಿಕ್ಕು ಚಿಕ್ಕು ಏ ಚಿಕ್ಕು ಅಕ್ಕಾಗ ಏನ್ ಮಾಡ್ತೀನಿ ಚಿಕ್ಕು ನೀ ಅಕ್ಕಾಗ ಏನ್ ಮಾಡ್ತಿ ಕಾಡ್ತಿ ಈ ಕಡೆಯಿಂದ ಎಲ್ಲ ಉಸಾಬ್ರಿ ಮಾಡಿಸ್ಕೊತಾನ ಕಾಡಿಸ್ತಾನ. ಖರೆ ಒಂದೈತಪ್ಪಿ ಏನ್ ಬೇಕಾ ತಗೋಲಿ ಅಕ್ಕಾಗ ಒಂದ್ ತಗೋದನ ಏನೋ ಆತ್ಲ ಮಮ್ಮಿ ಮುಂಜಾನೆ ಡ್ರೆಸ್ ನೀನು ಬ್ರಷ್ ಮಾಡಿರ್ಲಿಲ್ಲ ಕೊಡು ಕೊಡು ಬೆನ್ ಹಾಕ್ತಾನ ನನಗೆ. ನೋಡಿ 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 ಕಿಡಿಗೇಡಿ ನೋಡಲಿ ಕಿಡಿಗೇಡಿ ಅಪ್ಪ 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 ಮುಂಜಾನೆ ಚಿಕ್ಕು ಮಮ್ಮ ಚಿಕ್ಕು ಗಟ್ಟ ಕಳಿಸ್ಕೊಟ್ಲ ನಾ ಬ್ರಷ್ ಮಾಡಿದ್ದಿಲ್ಲ ಈಗ ಮಾಡತ್ತಿದ್ನ ಆಮೇಲೆ ಚಿಕ್ಕು ಅಂದ ಅಮ್ಮ ಅಮ್ಮ ಅಕ್ಕ ಅಂದ ವೆರಿ ಗುಡ್ ಆಮೇಲೆ